ಡಾಕ್ಟರ್ ಹೇಳಿದ್ರು ನೀವು ಸರಿ ಹೋಗ್ತಿರಂತೆ. ನಾಳೆ ಬೆಳಗ್ಗೆನೆ ಆಪರೇಷನ್, ಬೇಗ ಮುಗ್ದೋಗತ್ತೆ, ಹೆಚ್ಚು ನೋವಾಗಲ್ವಂತೆ. ಸಿಸ್ಟರ್, ಆ ಫಸ್ಟ್ ಫ್ಲೋರಲ್ಲಿ ಯಾರ್ದಮ್ಮ ಡ್ಯೂಟಿ? ಸರಿಯಾಗಿ ಕ್ಲೀನೇ ಮಾಡಿಲ್ಲ. ಅದೇನಾದರೂ ಹೊಸ ಮೇಡಮ್ ಗೊತ್ತಾದ್ರೆ ಸುಮ್ಮನೆ ಇರ್ತಾರಾ? ಫಸ್ಟ್ ಫ್ಲೋರು ಆ ಹೊಸ ಹುಡುಗಿದು ಸರ್. ಸರಿಯಾಗಿ ಕ್ಲಾಸ್ ತಗೋತೀನಿ ಅವಳಿಗೆ. ಈಗ ಬರೋ ಹುಡುಗಿರಿಗೆ ಕೆಲಸದಲ್ಲಿ ಇಂಟ್ರೆಸ್ಟೇ ಇರೋದಿಲ್ಲ. ಯಾರ ಹೊಸ ಹುಡುಗಿ? ಸೀತಾಪುರದವಳ? ಸೀತಾಪುರದವರು ನಮ್ಮಲ್ಲಿ ಯಾರು ಇಲ್ವಲ್ಲ ಡಾಕ್ಟರ್. ಅವಳು ದಾವಣಗೆರೆ ಅವಳು. ಮತ್ತೆ ಅವಳೆ ಯಾಕೆ ಸೀತಾಪುರದವಳು ಅಂತ ಹೇಳಿದ್ಲು? ಸುಮಿತ್ರಾ ಚಿಕ್ಕಮ್ಮ ತುಂಬಾ ಹೆದರಿದ್ದಾರೆ. ಪರಶು ಚಿಕ್ಕಪ್ಪ ಅವ್ರನ್ನ ತುಂಬಾ ಗೋಳೊಯ್ಕೊಂಡಿರೋ ಹಾಗೆ ಕಾಣತ್ತೆ. ಯಾವಾಗ್ಲೂ ಆತಂಕದಲ್ಲೇ ಇರ್ತಾರೆ. ಅಂದ್ರೆ ಪರಶು ಚಿಕ್ಕಪ್ಪ ಮಗುಗೇನಾದ್ರು ಮಾಡ್ಬಿಡ್ತಾರೇನೋ ಅನ್ನೋ ಭಯದಲ್ಲೇ ಇರ್ತಾರೆ. ತುಂಬಾ ವಿಚಿತ್ರವಾಗಿ ಆಡ್ತಾರೆ. ಮಗು ಅಳ್ತಾ ಇದೆ, ಹೋಗ್ ನೋಡು ಅಂತಾರೆ. ಅವ್ರ ಸಮಾಧಾನಕ್ಕೆ ಹೋಗ್ ನೋಡ್ಕೊಂಡ್ ಬಂದೆ. ಅಂದ್ರೆ ಮಗು ನಿಜವಾಗ್ಲೂ ಅಳ್ತಾ ಇತ್ತ? ಇಲ್ಲ ಅಜ್ಜಿ, ಮಗು ನರಹರಿ ಚಿಕ್ಕಪ್ಪ ಜೊತೆಗೆ ಆರಾಮಾಗಿ ಆಟ ಆಡ್ಕೊಂಡಿತ್ತು. ಹಾ, ಹಾಗಾದ್ರೆ ಸುಮಿತ್ರನ್ಗೆ ಭ್ರಮೆ ಅಂತೀಯ? ಏನೂ ಗೊತ್ತಾಗ್ತಾ ಇಲ್ಲ ಅಜ್ಜಿ. ಅದು ಅಂದ್ರೆ ನನ್ ಕೈಲಾಗಲ್ಲ. ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಪ್ಲೀಸ್. ಏನಿದು? ಆಸಿಡ್. ಆಸಿಡಾ? ಯಾಕೆ? ಹೆದರ್ಕೋಬೇಡ, ನಿನ್ ಮುಖದ ಮೇಲೆ ಏನೂ ಹಾಕೋಲ್ಲ. ಆದ್ರೆ ಸಾಹೇಬ್ರೆ ಹೇಳಿದ್ರು, ನಾಳೆ ವನಿತಾ ಹೋಗಲ್ಲ ಅಂತ ಹೇಳಿದ್ರೆ ಅವಳು ಕೈ ಹಿಡ್ಕೊಂಡು ಅವಳು ಕೈ ಮೇಲೆ 2 ತೊಟ್ಟು ಹಾಕೊಡು ಅಂತ. ಹೇಳಿದ್ರ? ಅದಕ್ಕೆ ಹೇಳಿದ್ದು, ಅವ್ರೇನ್ ಮಾಡೋದಕ್ಕೂ ಹೇಸಲ್ಲ ಅಂತ. ನೀನಿರೋವರೆಗೂ ನರಸಿಂಹನಿಗೆ ಏನೂ ಆಗೋದಿಲ್ಲ. ನೀನವನಿಗೆ ಕವಚದಾಗೆ ಅಂತ ಭವಾನಿ ಅಮ್ಮ. ಭವಾನಿ ಅಮ್ಮನ? ಅವಳು ನಮ್ಮ ಹಳ್ಳಿ ಕಡೆ ಮಾಟ್ಕಾತಿ. ಅವಳ ಹತ್ರ ನೀವು? ಇಲ್ಲಮ್ಮ, ನಾ ಹೇಳಿದ್ದು ಭವಾನಿ ದೇವಿ ಬಗ್ಗೆ. ಆ ದೇವಿ ನನ್ನ ಕನ್ಸಲ್ಲಿ ಬಂದು ನಿನ್ನ ಬಗ್ಗೆ ಸೂಚನೆ ಕೊಟ್ಟಿದ್ಲು ಅಂತ. ಇವತ್ತು ಅಪ್ಪನ ಆಪರೇಷನ್ ಎಲ್ಲ ಸರಿ ಹೋಗುತ್ತಲ್ವಾ? ಖಂಡಿತ ಸರಿ ಹೋಗುತ್ತೆ. ದೇವ್ರು ಎಲ್ಲ ಕಡೆ ಇರಕ್ಕಾಗಲ್ಲ ಅಂತ ಅಮ್ಮನ್ ಸೃಷ್ಟಿ ಮಾಡ್ತಾನಂತೆ. ಆದ್ರೆ ನನ್ನಿಂದ ಅಮ್ಮನೂ ಕಿತ್ಕೊಂಡ್ಬಿಟ್ಟ. ಈಗ ಅಪ್ಪನೂ ಅವನ ಹತ್ರ ಕರ್ಸ್ಕೊಂಡ್ಬಿಡ್ತಾನೇನೋ ಅನ್ನೋ ಭಯ ಆಗ್ತಾ ಇದೆ ಸಾವಿತ್ರಿ. ಇಲ್ಲ ಅಮೃತ, ಹಾಗೆಲ್ಲ ಏನೂ ಆಗಲ್ಲ. ನನ್ನ ಅದೃಷ್ಟ ಸರಿ ಇಲ್ಲದೆ ಇದ್ರು ನಿನ್ನ ಒಳ್ಳೆತನ ಅವ್ರನ್ನ ಕಾಯುತ್ತೆ. ಆ ನಂಬಿಕೆ ನನ್ಗಿದೆ. ಅಷ್ಟಾದ್ರೆ ಸಾಕು ಸಾವಿತ್ರಿ. ನಾನು ನಿನ್ನಷ್ಟು ದೇವ್ರನ್ನ ನಂಬಲ್ಲ, ಆದ್ರೆ ದೇವ್ರನ್ನ ನಂಬೋ ನಿನ್ನನ್ನು ನಾನು ನಂಬ್ತೀನಿ. ನಿಮ್ಮ ಅಪ್ಪನಿಗೋಸ್ಕರ ಒದ್ದಾಡಿದ್ ನೋಡಿ ಆದ್ರೂ ಆ ದೇವ್ರು ಅಪ್ಪನ್ ವಾಪಸ್ ಕೊಟ್ಟೆ ಕೊಡ್ತಾನೆ. ನನ್ನ ಮನ್ಸು ಹೇಳ್ತಿದೆ ಅಮೃತ, ಇವತ್ ಸಂಜೆ ಒಳಗೆ ನೀನ್ ನಿಮ್ಮ ಅಪ್ಪನ ಜೊತೆ ಕೂತ್ ಮಾತಾಡ್ತೀಯ ಅಂತ. ಅಳ್ಬೇಡ. ಅವನು ಮಾಡ್ಬೇಕಾದ ಕೆಲಸ ಇನ್ನೂ ಬೇಕಾದಷ್ಟಿದೆ. ಈಗ ಅರ್ಥದಲ್ಲೇ ನೀನು ಅವನ್ ಕರ್ಕೊಂಡ್ಬಿಟ್ರೆ ನನ್ನ ಪಾಪದ ಕೂಡ ತುಂಬೋಗುತ್ತೆ. ವಿಧವೆ ಸಾವಿತ್ರಿನ ನನ್ನ ಕೈಯಲ್ಲಿ ನೋಡಕ್ಕಾಗೋದಿಲ್ಲ. ನಾನು ಮಾಡಿದ ತಪ್ಪಿಗೆ ನನಗೆ ಶಿಕ್ಷೆ ಕೊಡು. ನರಸಿಂಹನ್ ಪಾರ್ ಮಾಡಪ್ಪ, ನರಸಿಂಹನ ಪಾರ್ ಮಾಡು. ಸಾವಿತ್ರಿ